ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಡೇರ್ ಡೆವಿಲ್ ಮುಸ್ತಫಾ ಮತ್ತು ಆಚಾರ್ ಅಂಡ್ ಕೋ ಸಿನಿಮಾ ತಂಡದಿಂದ ಹೊಸ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಒಂದು ವಿಭಿನ್ನವಾದ ಟ್ರೈಲರ್ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಬನ್ನಿ, ಟ್ರೈಲರ್ ಹೇಗಿದೆ, ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಮಾತಾಡೋಣ ಈ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಖಂಡಿತವಾಗೂ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಫ್ಯಾಮಿಲಿ ಡ್ರಾಮಾ ನಿರ್ದೇಶಕ ಆಕರ್ಷ್ ಅವರಿಗೆ ಮೊದಲ ನಿರ್ದೇಶನದ ಸಿನಿಮಾ. ಇವರು ಈ ಮೊದಲು ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರ ಗರಡಿಯಲ್ಲಿ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರೋ ಅಂಥವ್ರು. ಈ ಮೊದಲು ಹಲವು ಶಾರ್ಟ್ ಫಿಲ್ಮ್ಗಳನ್ನು ಮಾಡಿರೋ ಅಂಥವ್ರು. ಇನ್ನು ಆಚಾರ್ ಅಂಡ್ ಕೋ ಸಿನಿಮಾದ ನಿರ್ದೇಶಕಿ ನಟಿ ಸಿಂಧು ಶ್ರೀನಿವಾಸ್ ಮೂರ್ತಿ ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾದಲ್ಲಿ ನಟಿಸಿರುವ ಅಭಯ್ ಹಾಗೂ ಪೂರ್ಣ ಮೈಸೂರು, ಅನನ್ಯ ಅಮರ್ ಸೇರಿದಂತೆ ಹೊಸ ಕಲಾವಿದರ ದಂಡೆ ಸಿನಿಮಾದಲ್ಲಿದೆ. ಇನ್ನು ಸಾಕಷ್ಟು ಹೊಸಬರಿ ಸೇರಿಕೊಂಡು ಮಾಡಿರೋ ಸಿನಿಮಾ. ಇನ್ನು ಟ್ರೈಲರ್ನ ನೋಡೋದಾದ್ರೆ ಮೊದಲಿಗೆ ಬರೋ ಅಲ್ಲಿನ ವರ್ಡಿಂಗ್ಸ್. ಈ ಚಿತ್ರದಲ್ಲಿ ಕುಟುಂಬಗಳು ನಾಶಗೊಂಡಿದ್ದೇ ಹೊರತು ಸರ್ವನಾಶಗೊಂಡಿಲ್ಲ ಅನ್ನೋ ಅದೇ ತುಂಬ ಕ್ರಿಯೇಟಿವ್ ಆಗಿದೆ. ಸಿನಿಮಾ ಬಗ್ಗೆ ಕ್ಯೂರಿಯಾಸಿಟಿ ತರಿಸ್ತಾ ಇದೆ. ಇಲ್ಲೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸಣ್ಣ ಪುಟ್ಟ ಜಗಳ, ಆಸೆ ಆಕಾಂಕ್ಷೆಗಳು ತುಂಬಿರೋ ಒಂದು ಚಿಕ್ಕ ಫ್ಯಾಮಿಲಿ. ಆ್ಯಂಡ್ ಈ ಫ್ಯಾಮಿಲಿಯಲ್ಲಿ ಇರೋ ಪ್ರಾಬ್ಲಮ್ನಿಂದ ಹೊರ ಬರೋಕೆ ಆ ಫ್ಯಾಮಿಲಿ ಮೆಂಬರ್ಸ್ ಏನೆಲ್ಲ ಮಾಡ್ತಾರೆ, ಅವರು ಹಾಕೋ ಪ್ಲ್ಯಾನ್ ಹೇಗೆಲ್ಲ ವರ್ಕೌಟ್ ಆಗುತ್ತೆ, ಆ್ಯಂಡ್ ಆ ಪ್ಲ್ಯಾನಿಂದ ಅವರೆಲ್ಲ ಏನೆಲ್ಲ ಕಷ್ಟಕ್ಕೆ ತಗಲಾಕೊಳ್ತಾರೆ ಅನ್ನೋ ಒಂದಷ್ಟು ವಿಷಯಗಳು, ಜೊತೆಗೊಂದು ಲವ್ ಸ್ಟೋರಿ. ಒಬ್ಬ ಡಾನು ಒಂದು 35 ಮರ್ಡರ್ ಮಾಡಿದ್ದೀನಿ ಅಂತ ಲೀಸ್ಟ್ ಕೊಡೋ ಪುಡಿ ರೌಡಿ. ಇನ್ನು ಇವರಿಗೆಲ್ಲ ಡೀಲ್ ಕೊಡೋ ಒಬ್ಬ ಮೀಡಿಯೇಟ್ರು, ಜೊತೆಗೆ 30 ಲಕ್ಷ ಡೀಲು. ಹೀಗೆ ಹಲವಾರು ವಿಚಾರಗಳನ್ನು ಒಂದು ಫ್ಯಾಮಿಲಿನ ಮೇಯ್ನ್ ಆಗಿ ಇಟ್ಕೊಂಡು ಮಾಡಿರೋ ಫ್ಯಾಮಿಲಿ ಡ್ರಾಮಾದಲ್ಲಿ ಡಾರ್ಕ್ ಕಾಮಿಡಿ ಡ್ರಾಮಾ ಇರೋದು ಟ್ರೈಲರ್ ನೋಡಿದಾಗ ಗೊತ್ತಾಗತ್ತೆ. ಇನ್ನು ಒಂದು ಲಿಮಿಟೆಡ್ ಬಡ್ಜೆಟ್ನಲ್ಲಿ ದಬ್ಬುಗೋಡಿ ಮುರಳೀಕೃಷ್ಣ ಅವರು ಸಿನಿಮಾ ನಿರ್ಮಾಣ ಮಾಡಿರೋದು. ಅಂಡ್ ತಮಗಿರುವ ಲಿಮಿಟೆಡ್ ಬಡ್ಜೆಟ್ನಲ್ಲಿ ಒಂದಷ್ಟು ಕ್ರಿಯೇಟಿವ್ ವಿಷಯಗಳನ್ನು ಇಟ್ಕೊಂಡು ನಿರ್ದೇಶಕರು ಸಿನಿಮಾ ಮಾಡಿರೋದು ಟ್ರೈಲರ್ ಮುಖಾಂತರ ಗೊತ್ತಾಗತ್ತೆ. ಇನ್ನು ಟ್ರೈಲರ್ನಲ್ಲಿ ಇರೋ ಎಲ್ಲ ಕಲಾವಿದರು ತುಂಬ ನ್ಯಾಚುರಲ್ ಆಗಿ ಅಭಿನಯಿಸಿದ್ದಾರೆ. ಇನ್ನು ಅಲ್ಲಿನ ಡೈಲಾಗ್ಗಳು ಕೂಡ ತುಂಬಾ ಕ್ರಿಸ್ಪ್ ಆಗಿ ಆಯಾ ಕ್ಯಾರೆಕ್ಟರ್ಗಳಿಗೆ ಹೇಗೆ ಬೇಕೋ ಹಾಗೆ ಚಿಕ್ಕದಾಗಿ ಡೈಲಾಗ್ ಹೇಳಿಸಿರೋದು ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಈ ಒಂದು ಟ್ರೈಲರ್ ಕಟ್ ಸೊಗಸಾಗಿದೆ. ಅದರಲ್ಲೂ ಅಲ್ಲಿನ ಪ್ಲೇ ಮಜವಾಗಿದೆ, ಕ್ಯೂರಿಯಾಸಿಟಿ ಬರೋ ಹಾಗೆ ಮಾಡಿದೆ ಅಂತ ಹೇಳ್ತೀನಿ. ಪೂರ್ಣಚಂದ್ರ ಮೈಸೂರು ಅವರ ಎಂಟ್ರಿ ಮತ್ತು ಅವರ ಆ ಡೈಲಾಗ್ ಖಂಡಿತವಾಗಿ ನಮಗೆ ನಗು ತರಿಸುತ್ತೆ. ಒಂದು 35 ಮರ್ಡ್ರ್ ಮಾಡಿದ್ದೀನಿ, ಆಮೇಲೆ ಒಂದು 67 ಆಫ್ ಮರ್ಡ್ರ್. ಏನಿಲ್ಲ, ಜಸ್ಟ್ ಆಫ್ ಮರ್ಡ್ರ್ ಅಂದರೆ ಬರೀ ಸುಮ್ಮನೆ ಕೈಕಾಲು ತೆಗೆದಾಕೋದು, ಮುರಿದಾಕೋದು ಅಷ್ಟೇ. ಅಂದರೆ ಪಾಪ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ. ಅದಾದ್ಮೇಲೆ ಅವ್ರ ಹಾಸ್ಪಿಟ್ಲ್ ಬಿಲ್ ಅಲ್ಲ ನಾವೇ ನೋಡ್ಕೊಳ್ಳೋದು. ಅದಾದ್ಮೇಲೆ ಬರೋ ಸುಲ್ತಾನ್ಪೇಟೆ ಸುಪಾರಿ ಕಿಲ್ಲರ್ಸ್ ಪೂರ್ತಿ ಬಾಟ್ಲಿ ಹಾಕಿದ್ಯಾ ತಾನೇ, ಆಮೇಲೆ ಬಿಸಿಬೇಳೆ ಬಾತ್, ಮೊಸರನ್ನ, ಹೀಗೆ ಫನ್ನಿ ಡೈಲಾಗ್ಗಳ ಸುರಿ ಮಳೆನೇ ಇದೆ. ಒಂದು ಸೀರಿಯಸ್ ಆದ ವಿಷಯವನ್ನ ಕಾಮಿಡಿಯ ರೂಪದಲ್ಲಿ ತೆರೆ ಮೇಲೆ ತಂದಿರೋದು ಇಷ್ಟ ಆಯಿತು. ಇನ್ನು ಇಲ್ಲಿ ಮುಖ್ಯವಾಗಿ ಮಜಾ ಕೊಡ್ತಿರೋದು ರೆಟ್ರೋ ಸ್ಟೈಲಲ್ಲಿ ಬರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂಡ್ ಸೌಂಡ್ ಡಿಸೈನ್. ನಿಜವಾಗ್ಲೂ ಚೆನ್ನಾಗಿದೆ. ಕೆಲವು ಕಡೆ BGM ಇಲ್ಲದೇನೆ ಸೈಲೆಂಟ್ ಮಾಡಿ ಡೈಲಾಗ್ಗಳನ್ನು ಹೇಳಿಸಿರೋದು ಸಿನಿಮಾದ ಮೆಚ್ಯೂರಿಟಿ ಎಂಥದ್ದು ಅನ್ನೋದನ್ನ ತೋರಿಸುತ್ತೆ ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಸಿನಿಮಾಟೋಗ್ರಫಿ ಮತ್ತು ಲೈಟಿಂಗ್ ಇಷ್ಟ ಆಯಿತು. ಇರೋದ್ರಲ್ಲಿ ಒಂದಷ್ಟು ಒಳ್ಳೆಯ ಫ್ರೇಮಿಂಗ್ಗಳನ್ನು ಕೊಟ್ಟಿದ್ದಾರೆ DOP ಸಿದ್ಧಾರ್ಥ್ ಸುನಿಲ್ ಅಂಡ್ ಟೀಮ್. ಇನ್ನು ಈ ಫ್ಯಾಮಿಲಿ ಮಾಡಿರೋ ಪ್ಲಾನ್ ವರ್ಕೌಟ್ ಆಗುತ್ತಾ ಇಲ್ವಾ, ಕೊಲೆ ಯಾರು ಮಾಡಿದ್ದು, ಯಾರನ್ನ ಮಾಡಿದ್ದು, ಯಾಕೆ ಮಾಡಿದ್ದು, ಈ 30 ಲಕ್ಷ ಡೀಲ್ ಏನಾಯಿತು, ಇನ್ನು ಈ ಫ್ಯಾಮಿಲಿ ಪ್ರಾಬ್ಲಮ್ ಕ್ಲಿಯರ್ ಆಯ್ತಾ ಇಲ್ವಾ, ಅವರಿಬ್ಬರ ಲವ್ ಸ್ಟೋರಿ ಸಕ್ಸಸ್ ಆಯ್ತಾ ಅಥವಾ ಬ್ರೇಕಪ್ ಆಯ್ತಾ, ಹೇಗೆ ಬಜೆಟ್ ಫ್ರೆಂಡ್ಲಿ ಸೆಕ್ಯೂರಿಟಿ ಸಿಗ್ತಾ, ಹೀಗೆ ಹಲವಾರು ಪ್ರಶ್ನೆಗಳು ಬರೋ ಹಾಗೆ ಟ್ರೈಲರ್ ಮುಖಾಂತರ ತಲೆಗೆ ಹುಳ ಬಿಡೋ ಕೆಲಸ ಮಾಡಿದ್ದಾರೆ ನಿರ್ದೇಶಕ ಆಕರ್ಷ್ ಅವರು. ಒಂದು ಡಾರ್ಕ್ ಕಾಮಿಡಿ ಜಾನರ್ ಸಿನಿಮಾ ಅಂದಮೇಲೆ ಸಿನಿಮಾದಲ್ಲಿ ಫನ್ ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಇನ್ನು ತಲೆಗೆ ಬಿಟ್ಟಿರೋ ಪ್ರಶ್ನೆಗಳಿಗೆ ಉತ್ತರವಾಗಿ ಸಿನಿಮಾ ಬಿಡುಗಡೆ ಆಗುವವರೆಗೂ ಕಾಯಬೇಕು ಅಂತ ಹೇಳ್ತಾ, ನನಗೆ ಟ್ರೈಲರ್ ನಿಜವಾಗ್ಲೂ ಇಷ್ಟ ಆಯಿತು. ಕಷ್ಟ ಅಂತ ಏನೋ ಅನಿಸಿಲ್ಲ, ಬಟ್ ಟ್ರೈಲರ್ ಒಂದು ಬಾರಿ ನೋಡಿದ್ರೆ ಏನು ಅನಿಸೋದಿಲ್ಲ. 2ನೇ ಬಾರಿ 3ನೇ ಸಾರಿ ನೋಡಿದಾಗ ನಾವು ಟ್ರೈಲರ್ಗೆ ಕನೆಕ್ಟ್ ಆಗ್ತೀವಿ. ಯಾಕಂದರೆ ಅಲ್ಲಿನ ಆ್ಯಕ್ಟರ್ಗಳು ಆಲ್ಮೋಸ್ಟ್ ಎಲ್ಲ ಹೊಸ ಮುಖಗಳು, ಆದರೆ ಪ್ರತಿಭಾವಂತರು. ಸೊ ನೀವು ಕೂಡ ಟ್ರೈಲರ್ನ 1-2 ಬಾರಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಟ್ರೈಲರ್ ನೋಡಿ ಹೇಳಬೇಕು ಅಂತ ಅನಿಸಿದ ವಿಚಾರಗಳು ಇವಿಷ್ಟು.
ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.